ಕುಂತಿಲ್ಲ ಅವರು. ಕಳೆದ 50 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೇನು ಸಾಧ್ಯತೆ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಸ್ಮರಣೆ ಅಷ್ಟೇ ಅಲ್ಲ, ನಾವು ಹೇಳಿದರೆ ಈಗ ನಿಮಗ ನಾವು ಇದನ್ನ ಮುಂದುವರಿಸಿ ಹೋಗುವಂಥದ್ದು ನಮಗೆಲ್ಲರ ಕರ್ತವ್ಯನೂ ಹೌದು. ಇಂಥ ಕೆಲಸವನ್ನ ಪ್ರತಿಯೊಂದು ಮಠವೂ ಮಾಡಬೇಕಾಗಿದೆ. ಮತ್ತು ಮೊದಲು ಮಠಗಳು ಮಾಡಿದಾವಿಲ್ಲ ಅಂತಲ್ಲ, ಆ ಮಠಗಳ ಒಂದು ಸಂಸ್ಕಾರ ನಮ್ಮಲ್ಲಿ ಇರುವುದರಿಂದಾಗಿ, ಮಠಗಳು ಶಾಲೆ ಪಾಠಶಾಲೆಗಳನ್ನು ತೆಗೆದಿದ್ದರಿಂದಾಗಿ ಇವತ್ತು ನಮ್ಮಲ್ಲಿ ಒಂದು ಸಜ್ಜನಿಕೆ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ನಮ್ಮಲ್ಲಿ ಉಳಿದಿದ್ರೆ ಈ ಸಂಸ್ಕಾರ, ಈ ಒಂದು ವಿಚಾರ ಇದನ್ನು ಒಪ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಆದರೆ ಇವತ್ತು ದುರಂತ ಏನಪ್ಪ ಅಂದ್ರೆ ನಮ್ಮ ಸರ್ಕಾರಗಳು ಇಂಥ ಮಠಗಳಿಗೆ ಇನ್ನಷ್ಟು ಸವಲತ್ತು ಅನುಕೂಲಗಳು ಮಾಡಿಕೊಡುವಂಥ ಕೆಲಸ ಮಾಡಿದರೆ ಭಾಳ ಉತ್ತಮ ಆಗ್ತದಂತ. ಆದರೆ ಇವತ್ತು ದುರಂತ ಏನಪ್ಪ ಅಂದ್ರೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಶ್ವತ ಅನುದಾನ ರಹಿತ ಮಾಡಿ ಇಡೀ ಶಿಕ್ಷಣವನ್ನು ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡಲಿ ಹೊಡೆದು ಅಂದ್ಕೊಂಡ್ಬಿಟ್ರಂತ. ಯಾಕಂದ್ರೆ ಯಾರೋ ಒಂದು ಸಾಹಸ ಮಾಡಿ ಒಂದಿಷ್ಟು ಭೂಮಿ ಕೊಟ್ಟು ಮತ್ತೆ ಅಷ್ಟು ಕೊಟ್ಟು ಬಿಲ್ಡಿಂಗ್ ಕಟ್ಟಿಸು ಶಾಲೆ ಶುರು ಮಾಡೋದ್ರಲ್ಲಿ ರಾಮಾಯಣ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಶಾಶ್ವತ ಅನುದಾನ ಇಲ್ಲಪ್ಪ ನಿಮ್ಗಂತಂದ್ರೆ ಏನಾಗಬಾರ್ದು. ಅದಕ್ಕಾಗಿ ಇಲ್ಲಿ ಡೊನೇಷನ್ ಸ್ಟಾರ್ಟ್ ಆಯಿತು, ಮತ್ತೊಂದು ಸ್ಟಾರ್ಟ್ ಆಯಿತು, ಇನ್ನೂ ಸ್ಟಾರ್ಟ್ ಆಯ್ತು, ನಡೆಸ್ಬೇಕಲ್ಲ ಸಂಸ್ಥೆಗಳನ್ನ. ಅದ್ರ ಜೊತೆ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿಬಿಡ್ತು. ಇದಕ್ಕೆ ಕಾರಣೀಕರ್ತದ ರಾಮಕೃಷ್ಣ ಹೆಗಡೆ ನಿಜವಾಗಿಯೂ ಅವರು ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಇರಲಿ, ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗಿದೆ. ಒಂದು ಹಳ್ಳಿಯ ಮಟ್ಟದಲ್ಲಿ ಅತ್ಯಂತ ಹಿಂದುಳಿದ ಬಹಿರಂಗದಿಂದ ಸ್ವಲ್ಪ ದೂರದಲ್ಲೇ ಅದು ಊರದು. ಅಲ್ಲಿ ಹೋದಾಗ ನಾವು ಅನಿಸ್ತದೆ ಎಂಥ ಒಂದು ಸುಸಂಸ್ಕೃತ ವಾತಾವರಣ ನಾವು ಕಲಿಬೇಕಾಗಿತ್ತಲ್ಲ ಅನ್ನೋಂಥ ಒಂದು ಏನೋ ಒಂದು ನಮ್ಮಲ್ಲಿ ಆತುರತೆ ಮಾನಸಿಕ ಸ್ಥಿತಿ ಬಂದಿರ್ತದೆ. ಅಂತ ಒಂದು ಸ್ಕೂಲನ್ನು ನಿಲ್ಲಿಸಿ ಇವತ್ತು ಅದನ್ನ ಒಂದು ರೀತಿ ಇಡೀ ಹಳ್ಳಿಗಳ ಮಟ್ಟದಲ್ಲಿ ಆದರ್ಶಮಯ ಮಾಡಿದ್ದೀನಿ. ಸಣ್ಣ ಸಾಹಸ ಅಲ್ಲ. ಇವತ್ತ KG ಅವ್ರು ಮಾಡಿರ್ಬೋದು, KG ಅದರಲ್ಲೂ ಸಪ್ತರ್ಷಿಗಳು, KG ಸಪ್ತರ್ಷಿಗಳು ಸಹ ಇದನ್ನೇ ಸಾಹಸ ಮಾಡಿದರು. ಅವ್ರಿಗೆ ಆರಂಭ ಮಾಡೋ ಸುಲಭದ ಕೆಲಸ ಅಲ್ಲ, ಇದೊಂದು ಬಹಳ ಪ್ರಯತ್ನಪೂರ್ವವಾದ ಕೆಲಸ. ಅಂಥದನ್ನ ಇವತ್ತ ನಮ್ಮ ಇವತ್ತ ಈ ನಮ್ಮ ಶಿವಾನಂದ ಭಾರತೀ ಅವರು ಮಾಡಿದ್ದಾರೆ. ಇಂಥ ಕೆಲಸಗಳು ನಾವು ನೋಡ್ಬೇಕು, ಬೆಂಬಲಿಸ್ಬೇಕಷ್ಟೇ ಅಲ್ಲ, ಇದ್ರ ಜೊತೆ ನಮ್ಮದು ಕೈ ಜೋಡಿಸ್ಬೇಕಾಗಿದೆ ಇವತ್ತು. ಯಾಕಂದ್ರೆ ಸರ್ಕಾರ ಕೈ ಚೆಲ್ಲಿ ಕುಳಿದ್ಬಿಟ್ಟದ. ಇವತ್ತು 224 MLAಗಳಿದ್ದಾರೆ. ಅವರ ಅನುದಾನಗಳಲ್ಲೇ ಅವ್ರಿಗೆ ಹಂಚೋದ್ರಲ್ಲೇ, ಅವ್ರ ಭ್ರಷ್ಟ ವ್ಯವಹಾರಗಳಲ್ಲೇ ಕೈಗೂಡಿಸೋದ್ರಲ್ಲಿ ಸರ್ಕಾರ ಸೋತು ಹೋಗ್ತಾ ಇದ್ದಾವೆ ನೋಡ್ರಿ.